ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸರಸ್ವತಿ ಲೈಫ್ ಸ್ಟೈಲ್. ಯಾರು ಹೊಸ್ತಾ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಆಷಾಢ ಮಾಸದಲ್ಲಿ ಉಪ್ಪಿನ ದೀಪ ಯಾವ ರೀತಿ ಕಚ್ಚೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಯಾವ ರೀತಿ ಕಚ್ಚುತ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ. ನೀವು ಇದೇ ಥರ ಕಚ್ಚಿರಿ, ತುಂಬಾ ಅನುಕೂಲ ಆಗುತ್ತೆ. ತುಂಬಾ ಒಳ್ಳೇದು ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. 2 ಮಣ್ಣಿನ ದೀಪ ತಗೊಳ್ಳಿ. ಮಣ್ಣಿನ ದೀಪ ಆದ್ರೇ ಚೆನ್ನಾಗಾಗುತ್ತೆ. 2 ಮಣ್ಣಿನ ದೀಪ ತಗೊಂಡು ಅದಕ್ಕೆ ನೀಟಾಗಿ ವಾಶ್ ಮಾಡ್ಕೊಂಡು ದೀಪಗಳ ಅದಾದಮೇಲೆ 2 ದೀಪಕ್ಕೂ ಚೆನ್ನಾಗಿ ಅರಿಶಿನ ಉಜ್ಜಬೇಕು. ಅರಿಶಿನ ಉಜ್ಜಿ ಆಮೇಲೆ ಅರಿಶಿನ ಕುಂಕುಮದಿಂದ 2 ದೀಪನೂ ಅಲಂಕಾರ ಮಾಡ್ಕೊಂಡು ಕೈಯಲ್ಲಿ 3 ಹಿಡಿ ಉಪ್ಪು ಅದಕ್ಕೆ ಹಾಕಬೇಕು. ಉಪ್ಪನ್ನ 3 ಸತಿ ಉಪ್ಪು ಹಾಕಬೇಕು. ಅದಕ್ಕೆ ಹಿಡಿನಾಗ ಸ್ವಲ್ಪನೇ ಹಿಡ್ಕೋಬೇಕು. ಸ್ವಲ್ಪನೇ ತಗೊಂಡು 3 ಸತಿ ಹಾಕುವಾಗ್ಲೂ ಹೇಳ್ಕೋಬೇಕು ನಿಮ್ಮ ಕಷ್ಟಗಳು ಏನೇನಿದ್ದಾವೆ, ಏನು ಕಷ್ಟಕ್ಕೆ ಏನಕ್ಕೋಸ್ಕರ ದೀಪ ಹಚ್ಚಿದ್ದೀರ, ಏನು ತೊಂದರೆ ಇದೆ ನಿಮಗೆ, ಯಾವುದು ಆಗಬೇಕು ಕೆಲಸಗಳು, ಏನು ಒಳ್ಳೇದಾಗಬೇಕು ಎಲ್ಲದೂ ಆ ಉಪ್ಪು ಹಾಕ್ತಾನೆ ನಿಮ್ಮ ಕಷ್ಟನೆಲ್ಲ ಅಮ್ಮಂಗೆ ಹೇಳ್ಕೊಂತ ಲಕ್ಷ್ಮೀ ದೇವಿಗೆ ದೀಪಕ್ಕೆ ಹಚ್ಚಬೇಕು. ದೀಪಕ್ಕೆ ಎಲ್ಲ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ದಾದಮೇಲೆ ಅದನ್ನೊಂದು ಸಮ ಮಾಡಿ ಉಪ್ಪನ್ನ. ಅದಾದಮೇಲೆ ಉಂಗುರದ ಬೆರಳಿಂದವ ಅರಿಶಿನ ಚಿಟಿಕೆ ಕುಂಕುಮ ಹಾಕಿ ಆಮೇಲೆ ಒಂದು ಕೆಂಪು ಹೂವು, ಒಂದು ಸ್ವಲ್ಪ ಅಕ್ಷತೆ ಕಾಳ ಕೈಯಾಗಿ ಹಿಡ್ಕೊಂಡು ಲಕ್ಷ್ಮಿ ಮುಂದೆನೇ ಕೇಳ್ಕೋಬೇಕು, ಸಂಕಲ್ಪ ಮಾಡ್ಕೋಬೇಕು. ನನಗೆ ಈ ಥರ ಕೆಲಸಗಳಾಗಬೇಕಮ್ಮ, ನನಗೆ ಈ ಥರ ಆಗಬೇಕು, ನನಗೆ ಸಂಕಲ್ಪ ಮಾಡಿಕೊಡು. ನಾನು ಉಪ್ಪಿನ ದೀಪ ಎಷ್ಟು ವಾರ ಕಚ್ಚುತ್ತೀನಿ, 3 ವಾರ ಕಚ್ಚುತ್ತೀರ, ಆಷಾಢ ಪೂರ್ತಿ ಕಚ್ಚುತ್ತೀರ, ಇಲ್ಲ 3 ವಾರ ಕಚ್ಚುತ್ತೀರ, ಇಲ್ಲ ಅಮಾವಾಸ್ಯೆ ಕಟ್ತೀರ, ಇಲ್ಲ ಅಮಾವಾಸ್ಯೆ ಪೌರ್ಣಮಿ ಕಚ್ಚುತ್ತೀರ, ಇಲ್ಲ ಪ್ರತಿ ಶುಕ್ರವಾರ ಕಚ್ಚುತ್ತೀರ, ಇಲ್ಲ 5 ಶುಕ್ರವಾರ ಕಚ್ಚುತ್ತೀರ, ಇಲ್ಲ 9 ಶುಕ್ರವಾರ ಕಚ್ಚುತ್ತೀರ. ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ ಆ ರೀತಿ ಕಚ್ಬೋದು. ಮಾತ್ರ ಬ್ರಾಹ್ಮಿ ಮುಹೂರ್ತದಲ್ಲೇ ಬೆಳಗ್ಗೆನೇ ಕಚ್ಚಬೇಕು. ಸೂರ್ಯ ಹುಟ್ಟೋದಕ್ಕಿಂತ ಮೊದಲೇ ಉಪ್ಪಿನ ದೀಪ ಕಚ್ಚಿರಬೇಕು. ಅದಕ್ಕೋಸ್ಕರವ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನು ನೋಡ್ಕೊಂಡು ಸಂಕಲ್ಪ ಮಾಡಿ. ಆ ಸಂಕಲ್ಪ ಆದಮೇಲೆ ಸಂಕಲ್ಪ ಆಗಿ ಆ ಸಂಕಲ್ಪಕ್ಕೆ ಇಟ್ಕೊಂಡಿರೋ ಅಕ್ಕಿ ಕಾಳೂ ಹೂವನೂ ಲಕ್ಷ್ಮೀ ಪಾದಕ್ಕೆ ಹಾಕಬೇಕು. ಆಮೇಲೆ ಉಪ್ಪಿನ ಮ್ಯಾಗ ಸ್ವಲ್ಪ ಅಕ್ಷತೆ ಹಾಕಿ ಅದಾದಮೇಲೆ ನೋಡಿ ದೀಪನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ನೋಡಿ, ಅಕ್ಷತೆ ಅರಿಶಿನ ಕುಂಕುಮ ಹಾಕಿ ತುಪ್ಪ ಹಾಕಿಬೇಕು. ಉಪ್ಪಿನ ದೀಪ ಕಚ್ಚಬೇಕು ಅಂದರೆ ಅದಕ್ಕೆ ಕಂಪಲ್ಸರಿ ತುಪ್ಪನೇ ಹಾಕಿ ಕಚ್ಚಬೇಕು. ಇಲ್ಲಾಂದರೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಹಾಕ್ರಿ. ಅದು ಇಲ್ಲ ಅಂದರೆ ಮಲ್ಲಿಗೆ ಎಣ್ಣೆ ಸಿಕ್ಕುತ್ತೆ, ಮಲ್ಲಿಗೆ ಎಣ್ಣೆ ಹಾಕ್ಬೋದು. ಅದ್ಯಾವುದೂ ಇಲ್ಲಾಂದರೆ ಮಾಮೂಲಿ ಯಾವುದೋ ಎಣ್ಣೆ ಇರುತ್ತೆ ಅದನ್ನು ಹಾಕಿ ತುಪ್ಪ ಹಾಕಿ ಕಚ್ಚಿದ್ರೆ ತುಂಬ ಒಳ್ಳೆಯದು. ಬೇಗ ನಮ್ಮ ಕಷ್ಟಗಳೆಲ್ಲ ಬಗೆಹರ್ತವೆ. ನೀವೇನು ಕಂಡಿರ್ತದೆ ಸಕ್ಸಸ್ ಆಗುತ್ತೆ. ಕಚ್ಚಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ. ನಾನು ತುಂಬ ಒಂದು 4-5 ವರ್ಷದಿಂದಲೂ ಕಚ್ಚುತ್ತಲೇ ಇದ್ದೀನಿ. ಪ್ರತಿ ಶುಕ್ರವಾರ ಚೆನ್ನಾಗೇ ಆಗಿದ್ದೀವಿ, ಎಲ್ಲದ್ರಾಗೂ ಒಳ್ಳೆಯದು ಆಗಿದೆ. ಅದಕ್ಕೋಸ್ಕರ ನೀವು ಟ್ರೈ ಮಾಡಿ. ನೀವು ಇದೇ ಥರ ಕಚ್ಚಿರಿ ಆಷಾಢ ಶುಕ್ರವಾರದಲ್ಲಿ, ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ. ಇದನ್ನು ದೀಪ ಕಚ್ಚಿ ಸಂಕಲ್ಪ ಎಲ್ಲ ಮಾಡ್ಕೊಂಡ್ಮೇಲೆ ದೀಪ ಅದ್ರ ಮೇಲೆ ಇಟ್ಟು ದೀಪ ಕಚ್ಚಬೇಕು. ದೀಪ ಎಲ್ಲ ಕಚ್ಚಿ ಉದ್ಗಡ್ಡೆ ಎಲ್ಲ ಬೆಳಗಿ ತುಳಸಿ ಗಿಡಕ್ಕೆ ಪೂಜೆ ಎಲ್ಲ ಮಾಡ್ಕೊಬಂದು 2 ಹೊಸ್ಲು ಮೇಲೆ ದೀಪ ಕಚ್ಚಿ ಅಡುಗೆ ಮನೆಯಲ್ಲೂ ಆಗ್ನೇಯ ದೀಪ ಎಲ್ಲ ಕಚ್ಚಿ ಬಂದು ಅದಾದಮೇಲೆ ದೇವ್ರ ಮನೆಯಲ್ಲಿ ಬಂದು ದೀಪಗಳೆಲ್ಲ ಕಚ್ಚಿರ್ತೀವಲ್ಲ ಎಲ್ಲ ದೀಪಕ್ಕೂ ನಮಸ್ಕಾರ ಮಾಡ್ಕೊಂಡು ಆವಾಗ ಊದಿನ ಕಡ್ಡಿ ತಗೊಂಡು ಬೆಳಗಬೇಕು. ತುಂಬಾ ಒಳ್ಳೆಯದಾಗುತ್ತೆ. ನೀವು ಇನ್ನೂ ಬೇಕು ಅಂದರೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕ್ಬೋದು. ಹೂವಿಂದ ಚೆನ್ನಾಗಿ ಅಲಂಕಾರ ಮಾಡಿದ್ದು ಮಾತ್ರ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ, ತುಂಬಾ ಒಳ್ಳೆಯದಾಗುತ್ತೆ. ಇದು ಉಪ್ಪಿನ ದೀಪ ಕಚ್ಚಿದರೆ ಇವಾಗ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಚ್ಚಿರ್ತೀವಿ ಅಂದರೆ ಶುಕ್ರವಾರ ಸಂಜೆನಾಗ ದೀಪ ಕಚ್ಚಿದ ಮೇಲೆ ಮತ್ತು ಸಂಜೆನೂ ದೀಪ ಕಂಪಲ್ಸರಿ ಸಂಜೆ ದೀಪ ಕಚ್ಚಲೇಬೇಕು. ಗೋಧೂಳಿ ಸಮಯದಲ್ಲಿ ಉಪ್ಪಿನ ದೀಪನೂ ಅಂಟಿಸ್ಬೇಕು, ಮನೆ ದೇವ್ರ ದೀಪನೂ ಅಂಟಿಸ್ಬೇಕು. ಸಂಜೆ ಗೋಧೂಳಿ ಸಮಯದಲ್ಲೂ ಮತ್ತೆ ತುಪ್ಪ ಇದ್ದರೆ ಅದಕ್ಕೆ ಕಚ್ಚಿ, ಇಲ್ಲಾಂದರೆ ಸ್ವಲ್ಪ ತುಪ್ಪ ಬಿಟ್ಟು ಒಂದು 10-15 ನಿಮಿಷ ಉರಿದ್ರೇ ಸಾಕು. ಪೂರ್ತಿ ತುಪ್ಪ ಹಾಕಿನೇ ಉರಿಸ್ಬೇಕು, ಅರ್ಧ ಗಂಟೆ 1 ಅವರ್ ಗಟ್ಟಲೆ ಅಂತೇನಿಲ್ಲ. ಒಂದು 10 ನಿಮಿಷ 15 ನಿಮಿಷ ಉರಿದ್ರೂ ಸಾಕು. ತುಪ್ಪದ ದೀಪನೇ ಕಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೇ ಹಾಕಿ ಎಲ್ಲ ರೆಡಿ ಮಾಡಿ ಶುಕ್ರವಾರ ಸಂಜೆನೂ ಕಚ್ಚಿ ಆಮೇಲೆ ಶನಿವಾರ ಬೆಳಗ್ಗೆ ಪೂಜೆ ಮಾಡೋ ಟೈಮ್ನಾಗೆ ಅದನ್ನು ಎತ್ತಿ ದೀಪ ಎಲ್ಲ ಸೈಡಿಗೆ ಇಟ್ಟು ಅದರಲ್ಲಿ ಉಪ್ಪು ಇರುತ್ತಲ್ಲ ಅದನ್ನು ಉಪ್ಪನ್ನ ಒಂದು ಪಾತ್ರೆಗೆ ಹಾಕಿ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡಿದರೆ ಉಪ್ಪೆಲ್ಲ ಕರಗುತ್ತೆ. ಆವಾಗ ಅದನ್ನು ಯಾವ್ದಾದ್ರು ಮರದ ಬುಡಕ್ಕೆ ಹಾಕ್ಬೋದು, ತೆಂಗಿ ಮರದ ಬುಡಕ್ಕೆ ಹಾಕ್ಬೋದು. ಇಲ್ಲ ದೊಡ್ಡ ಮರ ಇರುತ್ತಲ್ಲ ಅದು ಮರದ ಬುಡದಲ್ಲಿ ಸ್ವಲ್ಪ ದೂರಕ್ಕೆ ಹಾಕ್ರಿ, ಯಾರು ತುಳಿದಿರೋ ಜಾಗಕ್ಕೆ. ಗಿಡಗಳಿಗೆ ಪಾಟ್ಗಳೆಲ್ಲ ಹಾಕ್ಬೇಡ್ರಿ, ಗಿಡಗಳು ಒಣಗೋಗ್ತವೆ ಉಪ್ಪಿನ ಪವರಿಗೆ. ಅದಕ್ಕೋಸ್ಕರ ಯಾರೋ ತುಳಿದಿರೋ ಜಾಗಕ್ಕೆ ಅದನ್ನು ಮಿಕ್ಸ್ ಮಾಡಿ ಕದರಿರ್ತೀವಲ್ಲ, ಕದರಿದ ಮೇಲೆ ಏನೂ ಇರಲ್ಲ. ಹಾಗೆ ಹಳ್ಳು ಉಪ್ಪು ಚೆಲ್ಲಬಾರ್ದು ಅಂತಾರೆ. ಅದಕ್ಕೋಸ್ಕರ ಅದನ್ನು ಒಂದು ಶನಿವಾರ ಬೆಳಗ್ಗೆ ಎದ್ದಾಗ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನು, ಇಲ್ಲಾಂದ್ರೆ ಸಿಂಕಿಗೆ ಹಾಕ್ಬಿಡಿ. ಪಾತ್ರೆ ಎಲ್ಲ ವಾಶ್ ಆದಮೇಲೆ ಏನೂ ಎಂಜಲು ಪಾತ್ರೆ ಇರಲ್ವಲ್ಲ, ಸಿಂಕಿಗೆ ವಿಸರ್ಜನೆ ಮಾಡಿ ನೀರನ್ನ, ಏನೂ ತೊಂದರೆ ಆಗೋಲ್ಲ. ಇಲ್ಲ ಮರಗಳಿದ್ದರೆ ಮರದ ಬುಡಕ್ಕೆ ಹಾಕ್ರಿ, ತುಂಬಾ ಚೆನ್ನಾಗಾಗುತ್ತೆ. ತೆಂಗಿನ ಮರದ ಬುಡಕ್ಕೆ ಉಪ್ಪು ಹಾಕಿರೆ ಮೇಲೆ ಸಿಹಿ ನೀರು ಬರ್ತವೆ ಅಂತ ಹೇಳ್ತಾರಲ್ಲ ಉಪ್ಪಿಂದು.
ಅದಕ್ಕೋಸ್ಕರ ಹೇಳ್ತೀನಿ, ವೀಡಿಯೋ ಗೊತ್ತಿತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.